ಕಾಟೇರಮ್ಮನ್ ದೇವಸ್ಥಾನದಲ್ಲಿ ದೇವರ ಹೆಸರಲ್ಲಿ ಬಿಸ್ನೆಸ್ ನಡೀತಿದೆ. ದೇವರ ಹೆಸರಲ್ಲಿ ಜನರಿಗೆಲ್ಲ ಬಕ್ರ ಮಾಡ್ತಿದ್ದಾರೆ. ಪ್ರಸಾದ ಫ್ರೀಯಾಗಿ ಕೊಡ್ತಾರೆ, ಪ್ರಸಾದ ತಟ್ಟೆಗೆ ದುಡ್ಡು ಕೊಡಬೇಕು. ಈ ದೇವಸ್ಥಾನದಲ್ಲಿ ಒಂದ್ ಕಾಯಿಗೆ 300 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ನಿಮ್ಮ ಕಷ್ಟಗಳು ದೇವ್ರ ಹತ್ರ ಹೇಳ್ಕೊಳ್ಳೋದಕ್ಕಿಂತ ಅವ್ರ ಹತ್ರ ಹೇಳ್ಕೊಂಡ್ರೆ ಅದ್ರ ತಕ್ಕಂಗೆ ಚಾರ್ಜ್ ಮಾಡ್ತಾರೆ ಅನ್ನೋದನ್ನೆಲ್ಲ ಮಿಸ್ಟರ್ NRA ಅನ್ನೋ ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ನೋಡಿದೆ. ಈ ದೇವಸ್ಥಾನಕ್ಕೆ ಇಬ್ರಲ್ಲ ಲಕ್ಷಾಂತರ ಜನ ಏನಕ್ಕೆ ಈ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅನ್ನೋ ರಹಸ್ಯನ ತಿಳ್ಕೊಳೋದಕ್ಕೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದೆ. ಯಾರಿಗೂ ಹೇಳ್ಕೋಬಾರ್ದು, ನಾವೇ ಬಂದು ನಾವೇ ಯಾರಿಗೂ ಗೊತ್ತಿಲ್ಲದ ನಾವು ಮನಸ್ಸಲ್ಲಿ ಇರೋದು ಹೇಳ್ಬಾರ್ದು ಯಾರಿಗೆ, ನಾವೇ ಕಟ್ಕೋಬೇಕು. ನಾವು ಬೆಂಗಳೂರಿಂದ ಹೊಸಕೋಟೆಗೆ ಗಾಡಿಲೇ ಬಂದ್ವಿ. ಕಂಬಳಿಪುರಕ್ಕೆ ಹೋಗಕ್ಕೆ ಇಷ್ಟೊಂದು ಆಟೋಗಳೆಲ್ಲ ನಿಂತಿರ್ತವೆ. ಆಟೋದಲ್ಲಿ ಹೋಗ್ತೀನಿ ಅಂದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ದೇವಸ್ಥಾನಕ್ಕೆ 7.5 ಕಿಲೋಮೀಟರ್ ಇದೆ. ಇನ್ನು ನಾವು ಗಾಡಿಲಿ ಹೋಗ್ತೀವಿ ಅಂದ್ರೆ ಗೂಗಲ್ ಮ್ಯಾಪ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾ ಕಡೆ ಬೋರ್ಡ್ ಇದೆ. ಲೆಫ್ಟ್ ರೈಟ್ ಸ್ಟ್ರೈಟ್ ಅನ್ನೋದನ್ನ ಎಲ್ಲಾ ರೋಡ್ ಅಲ್ಲೂ ಬ್ಯಾನರ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇನ್ನು ನಾವು ಗಾಡಿಲಿ ಅಥವಾ ಕಾರಲ್ಲಿ ಬರ್ತೀವಿ ಅಂದ್ರೆ ಪಾರ್ಕಿಂಗ್ ಚಾರ್ಜಸ್ ಇರುತ್ತೆ. ಪಾರ್ಕಿಂಗ್ ಏನ್ ಸಮಸ್ಯೆ ಇಲ್ಲ, ಜಾಗ ತುಂಬಾ ದೊಡ್ಡದು, ಎಲ್ ಬೇಕೋ ಅಲ್ಲಿ ನಿಲ್ಸ್ಕೋಬಹುದು ಗಾಡಿನ. ನೀರ್ ಕುಡಿಬೇಕಾದ್ರೆ ಸಡದ ಒಂದ್ ಆಂಟಿ ಬಂದು ದುಡ್ಡು ಕೇಳಿದ್ರು, ಇಲ್ಲ ಅಂತ ಹೇಳಿದೆ. ಯಾವ್ದಾದ್ರು ಒಂದ್ ದೇವಸ್ಥಾನಕ್ಕೆ ಬಂದ್ರೆ ಫಸ್ಟ್ ಈ ತರ ಬಂದ್ ಕೇಳ್ತಾರೆ, ಇದೆ ಬ್ಯಾಡ್ ಇಂಪ್ರೆಷನ್. ಕಾಸು ಕೊಡೋವರೆಗೂ ಬಿಡಲ್ಲ. ಅವ್ರಿಗೆ ದುಡ್ಡು ಕೊಟ್ಟಿದ್ ನೋಡಿ ಇನ್ನೊಬ್ರು ದುಡ್ಡು ಕೇಳಕ್ಕೆ ಬಂದ್ರು, ವಿಡಿಯೋ ಮಾಡ್ತಾ ಇರೋದ್ ನೋಡಿ ವಾಪಸ್ ಹೊರಟೋದ್ರು. ಕಾಟೇರಮ್ಮನ್ ದೇವಸ್ಥಾನದಲ್ಲಿ ಮಾತ್ರ ಈ ತರ ನಡೀತಿದೆ ಅಂತಲ್ಲ, ಎಲ್ಲಾ ಕಡೆನೂ ಇದೆ ಕತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಆಗ್ಲೇ ಹೇಳ್ದಂಗೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸಿರೋ ತರನೇ ಈಗ್ಲೂ ನಡೀತಿದ್ಯಾ ಅಂತ ನೋಡೋದಿಕ್ಕೆ ನಾನ್ ಬಂದಿದ್ದೀನಿ. ಹಾಗೆ ನಿಮ್ಗೂ ತೋರಿಸ್ತೀನಿ. ಇಲ್ಲಿ ಪಾದ ರಕ್ಷೆಗಳನ್ನು ಬಿಡಬಾರದು ಅಂತ ಬೋರ್ಡ್ ಹಾಕಿದ್ರು ಇಲ್ಲಿ ಎಷ್ಟೊಂದ್ ಜನ ಚಪ್ಪಲಿ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಹೆಣ್ಮಕ್ಳು ಚಪ್ಪಲಿ ಮಿಸ್ ಆಗಿ ಹುಡುಕ್ತಾ ಇದಾರೆ. ಆಮೇಲೆ ಒಳಗಡೆ ಕ್ಯೂ ಇರುತ್ತೆ, ಕ್ಯೂ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಸೈಡ್ ಅಲ್ಲಿ ವಿಶ್ರಾಂತಿ ಪಡ್ಕೋತಾ ಇದ್ರು. ಹೊರಗಡೆ ಬಂದ್ ಕಣ್ಬಿಟ್ಟು ನೋಡ್ತೀನಿ ಎಷ್ಟೊಂದ್ ಜನ ಆಲದ ಮರ ಸುತ್ತಾ ಇದ್ರು. ಅದೇನ್ ಕ್ಯೂ? ದೇವಸ್ಥಾನ ನೋಡಕ್ಕೆ, ದೇವ್ರ ನೋಡಕ್ಕೆ ಆಮೇಲೆ ಕಾಯಿ ಎಲ್ಲ ಕೊಡ್ತಾರೆ ಒಳಗಡೆ. ಇಲ್ಲ ಒಳಗಡೆ ಕೊಡ್ತಾರೆ. ದೇವರ ಮುಗಿದ ತಕ್ಷಣ ಅಲ್ಲಿ ಕಾಯಿ ಸಿಗುತ್ತೆ. ಇಲ್ಲಿ ಇಷ್ಟು ಜನ ಕ್ಯೂ ಅಲ್ಲಿ ನಿಂತಿರೋದು ನಾರ್ಮಲ್ ದರ್ಶನ ಮಾಡಕ್ಕೆ. ಇಲ್ಲಿಂದ ಹೋದ್ರೆ 150 ರೂಪಾಯಿ ತಗೋತಾರೆ ಒಂದ್ ಕಾಯಿಗೆ. ಹಾಗೆ ಇಲ್ಲಿ ಸ್ಪೆಷಲ್ ದರ್ಶನ, VIP ದರ್ಶನನೂ ಇದೆ. VIP ದರ್ಶನಕ್ಕೆ ಒಂದ್ ಕಾಯಿಗೆ 500 ರೂಪಾಯಿ, ಸ್ಪೆಷಲ್ ದರ್ಶನಕ್ಕೆ ಒಂದ್ ಕಾಯಿಗೆ 300 ರೂಪಾಯಿ. ಇವ್ರು 500 ರೂಪಾಯಿ ಕೊಟ್ರು, ಕಾಯಿ ತಗೊಂಡ್ರು, 200 ರೂಪಾಯಿ ಚೇಂಜ್ ಕೊಟ್ರು. ಒಂದ್ ಕಾಯಿಗೆ 300 ರೂಪಾಯಿ ಸ್ಪೆಷಲ್ ದರ್ಶನ. ನಾನು ಕಾಯಿ ತಗೊಂಡಿಲ್ಲ, ಆದ್ರೂ ಫ್ರೀಯಾಗಿ ಎಂಟ್ರಿ ಕೊಟ್ಟೆ ಸ್ಪೆಷಲ್ ದರ್ಶನದಲ್ಲೇ. ಆದ್ರೆ ಕಾಯಿ ತಗೊಳ್ಳೇಬೇಕು ಅಂತ ಏನಿಲ್ಲ. ಕಾಟೇರಮ್ಮನ್ ದರ್ಶನನೂ ಮಾಡಿದೆ. ಗೋಡೆಗೆ ಕಾಯಿನ್ ಯಾಕೆ ಅಂಟಿಸ್ತಾರೆ ಅಂದ್ರೆ, ನಾವೇನಾದ್ರೂ ಮನ್ಸಲ್ಲಿ ಅನ್ಕೊಂಡು ಕಾಯಿನ್ ಅಂಟಿಸಿದ್ರೆ ಅದು ಕೆಳಗಡೆ ಬಿದ್ದಿಲ್ಲ ಅಂದ್ರೆ ಕೆಲಸ ಆಗುತ್ತೆ ಅಂತ. ಕಾಯಿನ್ ಕೆಳಗಡೆ ಬಿದ್ರೆ ಕೆಲಸ ಆಗಲ್ಲ ಅಂತ ನಂಬ್ತಾರೆ. ಮಕ್ಕಳಾಗದೆ ಹೋದವ್ರಿಗೆ ತೊಟ್ಲು ಕಟ್ತಾರೆ. ನಮ್ಮ ಮನ್ಸಲ್ಲಿ ಏನಾದ್ರು ಅನ್ಕೊಂಡು ಏನಾದ್ರು ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ, ಆ ಕೆಲಸ ಆಗ್ಬೇಕು ಅಂದ್ರೆ ಅದನ್ನ ಒಂದು ಚೀಟಿಲಿ ಬರ್ದ್ಬಿಟ್ಟು ಇರಬೇಕು. ಕರೆಕ್ಟ್ ಅಜ್ಜಿ ನಾನು ಹೇಳಿದ್ದು? ಹೌದಪ್ಪ, ಹೌದಾ? ಕರೆಕ್ಟ್. ನಿಮ್ಮ ಮನಸ್ಸಲ್ಲಿ ಏನಿದ್ರೆ ಅದನ್ನ ಬರ್ದ್ಬಿಟ್ಟು ಚೀಟಿ ಕಟ್ಬೋದು. ಅದು ಯಾರಿಗೂ ಹೇಳ್ಕೋಬಾರ್ದು, ನಾವೇ ಬಂದು ನಾವೇ ಯಾರಿಗೂ ಗೊತ್ತಿಲ್ಲದ ನಾವು ಮನಸ್ಸಲ್ಲಿ ಇರೋದು ಹೇಳ್ಬಾರ್ದು ಯಾರಿಗೆ, ನಾವೇ ಕಟ್ಕೋಬೇಕು. ಈ ಜೋಡಿ ಆಲದ ಮರನ 9 ವಾರ ಸುತ್ತಿ 9 ವಾರ ಕಾಯಿ ಕಟ್ಟಿದ್ರೆ ನಿಮ್ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ನಂಬ್ತಾರೆ. ಹಾಗೆ ಇಲ್ಲಿ ಎಷ್ಟೊಂದ್ ಜನಕ್ಕೆ ಅವ್ರ ಕಷ್ಟಗಳು, ಅವರ ಸಮಸ್ಯೆಗಳು ಪರಿಹಾರ ಆಗಿದೆಯಂತೆ. ಸುಮಾರು ಜನ ನನ್ಗೆ ಹೇಳಿದ್ರು ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗಿದೆ ಅಂತ. ಕಟ್ಟಿದ್ರೆ ಜೊತೆಲಿದ್ದವರು ಬಿಟ್ಟೋಗಲ್ಲ ಅಂತ ನಂಬ್ತಾರೆ. ಇಲ್ಲಿ ನಿಂಬೆಹಣ್ಣಿಂದ ದೃಷ್ಟಿ ತೆಗಿತಾರೆ. ಒಬ್ರಿಗೆ 20 ರೂಪಾಯಿ ಚಾರ್ಜಸ್ ಇರುತ್ತೆ. ಇವಾಗ ಪ್ರಸಾದಕ್ಕೋಸ್ಕರ ನಾವ್ ಇಷ್ಟು ಜನನು ಕಾಯ್ತಾ ಇದೀವಿ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದಿಲ್ಲ ಅಂದ್ರೆ ಹೆಂಗೆ ಅನ್ಬಿಟ್ಟು ನುಕ್ಕೊಂಡು ಒಳಗಡೆ ಹೋದೆ. ಇಲ್ಲಿ ಕುಡಿಯೋ ನೀರಿಗೆ ತಟ್ಟೆಗೆ ಏನು ಚಾರ್ಜಸ್ ಇರಲ್ಲ. ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಆ ವಿಡಿಯೋದಲ್ಲಿ ಅವ್ರು ತೋರಿಸಿದ್ದಾರೆ. ಮಿಸ್ಟರ್ NRA ಅವ್ರು ಬಂದಿರ್ಬೇಕಾದ್ರೆ ಚಾರ್ಜಸ್ ಮಾಡ್ತಿದ್ರೇನೋ ಗೊತ್ತಿಲ್ಲ, ಆದ್ರೆ ಇವಾಗ ಚಾರ್ಜಸ್ ಏನಿಲ್ಲ. ಒಂದು ತಡೆಕಾಯಿಗೆ 300 ರೂಪಾಯಿ ಇರುತ್ತೆ. ಹಾಗೆ ಕಾಯಿ ತಗೊಂಡು ಇವ್ರ ಹತ್ರ ಬಂದು ನಿಮ್ಮ ಕಷ್ಟ ಇರೋದನ್ನ ಹೇಳ್ಕೊಂಡ್ರೆ ಅದಕ್ಕೆ ತಕ್ಕಂಗೆ ಇವ್ರು ಮಂತ್ರ ಚೀಟಿ ಕೊಡ್ತಾರೆ. ಆ ಚೀಟಿ ತಗೊಂಡು ಅದ್ರಲ್ಲಿರೋ ಮಂತ್ರನ ಹೇಳ್ಕೊಂಡು 9 ವಾರ ಆಲದ ಮರ ಸುತ್ತಿದ್ರೆ ನಿಮ್ಮ ಕಷ್ಟಗಳೆಲ್ಲ ತೀರುತ್ತೆ ಅನ್ನೋ ಒಂದು ನಂಬಿಕೆ. ಯಾರೇ ಆಗ್ಲಿ ದೇವ್ರನ್ನ ನಂಬೇಡಿ ಅಂತ ಹೇಳಲ್ಲ, ಆದ್ರೆ ದೇವ್ರ ಹೆಸರಲ್ಲಿ ನಿಮ್ಮ ಹತ್ರ ದುಡ್ಡು ಕೇಳ್ತಿದಾರೆ ಅಂದ್ರೆ ಅದು ನಂಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಇನ್ನೊಬ್ರು ಯೂಟ್ಯೂಬರ್ ಬಂದಾಗ ಅವ್ರಿಗೇನ್ ಅನಿಸ್ತು ಮತ್ತೆ ಯಾವ ತರ ಇತ್ತು ಅವ್ರು ಬಂದಾಗ ಅನ್ನೋದನ್ನ ಅವ್ರು ತೋರಿಸಿದ್ದಾರೆ. ನನಗೂ ಅಷ್ಟೇ ಈ ದೇವಸ್ಥಾನ ಗೊತ್ತಾಗಿದ್ದು ಸೋಷಿಯಲ್ ಮೀಡಿಯಾ ಇಂದ. ಇಲ್ಲಿ ಆಲ್ಮೋಸ್ಟ್ ಆಲ್ 70% ಜನಕ್ಕೆ ಗೊತ್ತಾಗಿರೋದು ಸೋಷಿಯಲ್ ಮೀಡಿಯಾ ಇಂದ ನೋಡ್ಕೊಂಡೇ ಬಂದಿದ್ದಾರೆ. ಇಲ್ಲಿ ನಾನು ಯಾವುದೇ ರೀತಿ ಅಪಪ್ರಚಾರ ಮಾಡ್ತಿಲ್ಲ. ನನಗೇನ್ ಅನಿಸ್ತು ರಿಯಾಲಿಟಿ ಏನಿದೆ ಅನ್ನೋದನ್ನ ನಾನು ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.